ಮಂಗಳವಾರ ಹೀಗೆ ಮಾಡಿದರೆ ಕ್ಷಣದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳು ಮಾಯ. ಶತ್ರುಗಳಿಂದ ಮುಕ್ತಿಗಾಗಿ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಎಡಪಾದ ಮತ್ತು ಎಡಭುಜದಿಂದ ಸಿಂಧೂರವನ್ನು ತೆಗೆದುಕೊಂಡು ಬನ್ನಿ. ಈಗ ಆ ಸಿಂಧೂರದಿಂದ ಮನೆ ಅಥವಾ ಕಚೇರಿಯ ಮುಖ್ಯ ಬಾಗಿಲಿನ ಹೊರಭಾಗದಲ್ಲಿ ಶ್ರೀರಾಮ್ ಎಂದು ಬರೆಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆ ಅಥವಾ ಕಚೇರಿಯ ಮೇಲಿನ ದುಷ್ಟ ಕಣ್ಣುಗಳು ಮತ್ತು ಶತ್ರುಗಳ ಪ್ರತಿಯೊಂದು ಪಿತೂರಿಯು ಸ್ವಯಂಚಾಲಿತವಾಗಿ ವಿಫಲಗೊಳ್ಳಲು ಪ್ರಾರಂಭವಾಗುತ್ತದೆ. ಸಾಲದಿಂದ ಮುಕ್ತಿ ಪಡೆಯಲು ಮಂಗಳವಾರದ ದಿನದಂದು 1/4 kg ಉದ್ದಿನ ಬೇಳೆ ಮತ್ತು 250 ಗ್ರಾಂ ಕಪ್ಪು ಎಳ್ಳನ್ನು ಹಿಟ್ಟಿನೊಂದಿಗೆ ಬೆರೆಸಿ ಹಿಟ್ಟನ್ನು ರುಬ್ಬಿಕೊಳ್ಳಿ. ಈಗ ಈ ಹಿಟ್ಟನ್ನು ಬೆರೆಸಿ ಪ್ರತಿ ಮಂಗಳವಾರದಂದು ದೀಪವನ್ನು ಮಾಡಿ ಮತ್ತು ಹನುಮಂತನಿಗೆ 11 ಮಂಗಳವಾರದವರೆಗೆ ಈ ದೀಪವನ್ನು ಅರ್ಪಿಸಿ. ಮೊದಲ ದಿನ 1 ದೀಪ, ಎರಡನೇ ದಿನ 2 ದೀಪ, ಮೂರನೇ ದಿನ 3 ದೀಪಗಳು, ಹಾಗೆಯೇ 11 ದಿನಗಳವರೆಗೆ 11 ದೀಪಗಳನ್ನು ನೀಡಬೇಕು. ಆದರೆ ಈ ದೀಪಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಮಾತ್ರ ಬೆಳಗಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. 11 ದಿನಗಳು ಪೂರ್ಣಗೊಂಡಾಗ ಇಳಿಕೆ ಕ್ರಮದಲ್ಲಿ ದೀಪವನ್ನು ಅರ್ಪಿಸಿ. ಅಂದರೆ 11ರಿಂದ 10, 10ರಿಂದ 9, 9ರಿಂದ 8 ಹೀಗೆ ದೀಪವನ್ನು ಬೆಳಗಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಹಣ ಮತ್ತು ಸಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಖರ್ಚಿನ ಮೇಲೆ ಹಿಡಿತವನ್ನು ಪಡೆಯಲು ಗೋಮೂತಿ ಚಕ್ರ ಮತ್ತು ತೆಂಗಿನಕಾಯಿಯ ಮೇಲೆ ಸಿಂಧೂರವನ್ನು ಹಚ್ಚಿ ಮತ್ತು ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ಅರ್ಪಿಸಿ. ಹೀಗೆ ಮಾಡಿದರೆ ನಿಮ್ಮ ಖರ್ಚುಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ. ಹಣವು ನಿಮ್ಮ ಬಳಿ ಉಳಿಯಲು ಪ್ರಾರಂಭವಾಗುತ್ತದೆ. ಸುರಕ್ಷತೆಗಾಗಿ ಹೀಗೆ ಮಾಡಿ. ನಿಮ್ಮ ಸುತ್ತಲಿರುವ ಕಚೇರಿಯಲ್ಲಿ ಅಥವಾ ಎಲ್ಲಿಯಾದರೂ ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಪ್ರತಿದಿನ ನೀವು ಬಜರಂಗಿ ಬಾಣವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ. ಏಕೆಂದರೆ ಹನುಮಂತನಿಗೆ ನಿಮ್ಮನ್ನು ನಿಮ್ಮ ಶತ್ರುಗಳಿಂದ ರಕ್ಷಿಸುವ ಶಕ್ತಿ ಇದೆ. ಆಸೆಗಳು ಈಡೇರಲು ಹೀಗೆ ಮಾಡಿ. ಪ್ರತಿ ರಾತ್ರಿ ಹನುಮಂತನ ಮುಂದೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಸೂರ್ಯಾಸ್ತದ ನಂತರ ರಾತ್ರಿಯಲ್ಲಿ ದೀಪವನ್ನು ಬೆಳಗಿಸುವುದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಈ ಪರಿಹಾರದಲ್ಲಿ ಮಣ್ಣಿನ ದೀಪವನ್ನು ಬಳಸಬೇಕು. ಹತ್ತಿ, ಬತ್ತಿ ಮತ್ತು ಸಾಸಿವೆ ಎಣ್ಣೆಯನ್ನು ದೀಪಕ್ಕೆ ಹಾಕಿ ಇದಾದ ನಂತರ ಹನುಮಂತನ ಮಂತ್ರಗಳನ್ನು ಪಠಿಸುತ್ತಾ ದೀಪವನ್ನು ಹಚ್ಚಿ. ಇದು ಖಂಡಿತವಾಗಿಯೂ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತದೆ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.